UPSC ವಿದ್ಯಾರ್ಥಿಗಳಲ್ಲಿ CSAT ಅನ್ನೋದು ಸೆಕೆಂಡ್ ಪೇಪರ್ ಹೌದು. ಅದು ಒಂದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಕೂಡ ಹೌದು. ನಿಮಗೆ ಗೊತ್ತಿರ್ಬೋದು, ಕ್ವಾಲಿಫೈಯಿಂಗ್ ಅಂತ ಹೇಳಿದ ತಕ್ಷಣ ನೆಗ್ಲಿಜೆನ್ಸ್ ಮಾಡಿದ್ರೆ ಯಾವುದೂ ಪಾಸ್ ಆಗಲ್ಲ ಅಂತ. ಯಾಕೆಂದರೆ ಈಗಿನ ಟ್ರೆಂಡ್ ನೋಡೋದಾದರೆ ಆ CSAT ಒಂದು ಭಾರ ಅನ್ನಿಸ್ತದೆ. ಅದಕ್ಕೇನು ಕಾರಣ, IIT IIM ಅಲ್ಲಿ ಓದಿದ್ರು ಕೂಡ, ಆಪ್ಷನಲ್ಸ್ ಮ್ಯಾಥಮೆಟಿಕ್ಸ್ ಇದ್ದರೂ ಕೂಡ ಅವರು ಕೂಡ CSAT ಫೇಲ್ ಆಗುವ ಹಂತದಲ್ಲಿ ಬಂದಿದ್ದಾರೆ. ಅದಕ್ಕೆ ರೀಸನ್ ಏನು, ಒಂದು ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರೋದಿಲ್ಲ. ನೋಡಿ, ಇದನ್ನು ಒಂದು ಸಬ್ಜೆಕ್ಟಾಗಿ ನೋಡಬೇಕು, ಇದನ್ನು ಒಂದು ದೈನಂದಿನ ಕೆಲಸ ಅಂದ್ಕೊಂಡು ಮಾಡಬೇಕಾಗಿರುತ್ತೆ. CSAT ಅನ್ನೋದು ಕ್ವಾಲಿಫೈಯಿಂಗ್ ನಿಜ ಯಾವಾಗ ನಿಮ್ಮ ಪೇಪರ್ ವ್ಯಾಲಿಡೇಷನ್ಗೆ ಹೋದಾಗ. ಸೊ ಒಂದು CSAT ನೆಗ್ಲಿಜೆನ್ಸ್ ಮಾಡುವ ಬದಲು ಇಂಟ್ರೆಸ್ಟ್ ತೊಗೊಳ್ಳಿ. BA ಓದಿರೋರಿಗೆ ಅಯ್ಯೋ CSAT ಅಂತ ಹೇಳ್ತಿದ್ದೀರಿ, ಹಾಗಾದರೆ ಇಂಜಿನಿಯರಿಂಗ್ ಓದಿರೋರು ಕೂಡ ಫೇಲ್ ಆಗ್ತಾ ಇದ್ದಾರೆ. ಹಾಗಾಗಿ IIT IIM ಅನ್ನು ಓದಿರೋರು ಫೇಲ್ ಆಗ್ತಾ ಇದ್ದಾರೆ. ಇದಕ್ಕೆ ರೀಸನ್ ಬಂದು ನಿಮ್ಮ ಕಂಟಿನ್ಯೂಸ್ ಎವಲ್ಯೂಷನ್ ಆಫ್ ದ ಪ್ರಾಕ್ಟೀಸ್ ಲ್ಯಾಗ್ ಆಗಿರುತ್ತೆ. ಅದೇ ರೀಸನ್ ನಮ್ಮ ಜ್ಞಾನಿಯಲ್ಲಿ CSAT ಸ್ಪೆಷಲ್ ಇನಿಷಿಯೇಟಿವ್ ಆಗಿ ತಂದಿದ್ದೇವೆ. ಈಗ 2026ನೇ ಪ್ರಿಲಿಮ್ಸ್ಗೆ ಬಹಳ ರೂಪುರೇಷೆಯನ್ನು ಗೊಳ್ಳುತ್ತೆ. ಬನ್ನಿ ಜ್ಞಾನಿಗೆ. ಇದು ನಿಮ್ಮ ಜ್ಞಾನಿ. ವೆಲ್ಕಮ್ ಟು ಜ್ಞಾನಿ.